ನಾನು ಹೇಗಾದರೂ ಮಾಡಿ ದೈವದ ಕೃಪೆ ಪಡೆಯಬೇಕು. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ 4 ಜನ ಮಕ್ಕಳು. ರಾಜ ಒಂದಿನ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಬಾಯಾರಿಕೆ ಆಗುತ್ತೆ. ಅಲ್ಲಿ ಒಂದು ಬಾವಿ ಕಾಣುತ್ತೆ. ಅವನು ಬಾವಿಯಲ್ಲಿ ನೀರು ಕುಡಿಯೋಕ್ಕೆ ಹೋಗ್ತಾನೆ. ಆವಾಗ ಒಂದು ರಾಕ್ಷಸ ಹೊರಗೆ ಬಂದು, ಈ ಬಾವಿ ನಂದು, ನಾನು ಪರ್ಮಿಷನ್ ಇಲ್ಲದೆ ನೀರು ಕುಡಿದಿದೆಯಾ, ನಿನಗೆ ಶಿಕ್ಷೆ ಕೊಡ್ತೀನಿ ಅಂತಾನೆ. ಕತೆ ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಹೌದು, ನಾವೆಲ್ಲ ಸಣ್ಣವರು ಇರಬೇಕಾದ್ರೆ ಚಂದಮಾಮ ಬಾಲಮಿತ್ರ ಪುಸ್ತಕದಲ್ಲಿ ಈ ಥರ ಕಥೆಗಳು ಬರ್ತಾಯಿದ್ವು. ಅರೆ, ಈ ವಿಷಯನ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ? ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕನೂ ಇದೇ ಜಾನರಲ್ಲಿ ಇದೆ. ಟೈಟಲ್ ಕೇಳಿದ್ರೆ ಬುಕ್ಕು ಸ್ವಲ್ಪ ನಿಗೂಢ ಅಂತ ಅನ್ನಿಸ್ಬೋದು. ಸಣ್ಣ ಮಕ್ಕಳು ಈ ಪುಸ್ತಕನ ಓದ್ಬೋದಾ ಅಂತ ಡೌಟ್ ಕೂಡ ನಿಮಗೆ ಬರ್ಬೋದು. ಬಟ್ ಟ್ರಸ್ಟ್ ಮೀ, ಈ ಬೇಸಿಗೆ ರಜಕ್ಕೆ ನಿಮ್ಮ ಮಕ್ಕಳಿಗೆ ಈ ಪುಸ್ತಕಕ್ಕಿಂತ ಬೇರೆ ಒಳ್ಳೆ ಗಿಫ್ಟ್ ಇರೋದಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕೇರಳ ಮಾಂತ್ರಿಕರ ನಿಗೂಢ ಕಥೆಗಳು. ಲೇಖಕರು ಡಾಕ್ಟರ್ ಸಂಧ್ಯಾ ಎಸ್ ಪೈ. ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 152. ಬೆಲೆ 180 ರೂಪಾಯಿಗಳು. ಜಾನ್ರ ಜನಪದ ಕಥೆಗಳು. ಈ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಅವರವರ ಸಂಸ್ಕೃತಿಗೆ, ಆಚರಣೆಗಳಿಗೆ, ಕಾಲಮಾನಕ್ಕೆ, ಪರಿಸರಕ್ಕೆ ತಕ್ಕಂತೆ ಕಥೆಗಳು ಹುಟ್ಕೊಳ್ಳುತ್ತೆ. ನಾವು ಕೇಳಿರೋ ಜನಪದ ಕಥೆಗಳು, ಪೌರಾಣಿಕ ಕಥೆಗಳು, ಧಾರ್ಮಿಕ ಕಥೆಗಳು ಕೂಡ ಹುಟ್ಟಿಕೊಂಡಿದ್ದೇ ಹೀಗೆ. ಜರ್ಮನಿಯ ರಪಂಜಲ್ ಸಿಂಡ್ರೆಲ್ಲಾ, ಗ್ರೀಕ್ನ ಬ್ಯೂಟಿ ಆ್ಯಂಡ್ ದ ಬೀಸ್ಟ್, ಇಲ್ಲ ಅರೇಬಿಯಾದ ಅರೇಬಿಯನ್ ನೈಟ್ಸು ಆಗಿರ್ಬೋದು, ಅಥವಾ ಭಾರತದಲ್ಲಿ ವಿಕ್ರಮ್ ಬೇತಾಳೋ ಇಲ್ಲ ಪಂಚತಂತ್ರ ಕಥೆಗಳು ಹುಟ್ಟಿದ್ದೇ ಈ ರೀತಿ. ನಮ್ಮ ಕರ್ನಾಟಕಕ್ಕೂ ಇದೇ ಥರ ಹಲವಾರು ಕಥೆಗಳ ನಂಟಿದೆ. ಹಾಗೆ ಕೇರಳಕ್ಕೂ ಕೂಡ ಅಲ್ಲಿ ರಾಜ, ರಾಣಿ, ಯಕ್ಷ, ಯಕ್ಷಿಣಿ, ತಂತ್ರ ಮಂತ್ರ ಇದ್ರ ಮೇಲೆ ಹಲವಾರು ಜನಪದ ಕಥೆಗಳನ್ನು ನಾವು ಕೇಳ್ಬೋದು. ಈ ಪುಸ್ತಕದಲ್ಲಿ ಕೇರಳದ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳನ್ನು ಲೇಖಕರು ಸಂಗ್ರಹಿಸಿಕೊಡಲು ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲೇಖಕಿ ಸಂಧ್ಯಾ ಪೈ ಈ ಪುಸ್ತಕದ ಮುನ್ನುಡಿಯಲ್ಲಿ ಹೇಳಿದಂತೆ ಅವರು ಸಣ್ಣವರು ಇರಬೇಕಾದ್ರೆ ಬೇಸಿಗೆ ರಜಾನ ಕಳೆಯಲು ಅವರ ಸೋದರತ್ತೆ ಮನೆಗೆ ಹೋಗ್ತಾ ಇದ್ರಂತೆ. ಅದು ಇದ್ದಿದ್ದು ಕೇರಳದಲ್ಲಿ. ಆವಾಗ ಅವರು ದಿನಾಗಲೂ 106 ಜನಪದ ಕಥೆಗಳನ್ನು ಕೇಳ್ತಾ ಇದ್ರು. ಅದು ಕೇಳಿದ್ದಷ್ಟೇ ಅಲ್ಲದೆ ಈ ಎಲ್ಲ ಕಥೆಗಳನ್ನು ಪುಸ್ತಕದ ರೂಪದಲ್ಲಿ ಸಂಗ್ರಹಿಸಿಡಬೇಕು ಅಂತ ಅಂದ್ಕೊಂಡ್ರು. ಆ ಕನಸಿನ ಫಲವೇ ಇವತ್ತು ನಾವು ಓದ್ತಾ ಇರೋ ಪುಸ್ತಕ. ಈ ಪುಸ್ತಕದಲ್ಲಿ 20 ಕಥೆಗಳಿವೆ. ಈ 20 ಕಥೆಗಳಲ್ಲಿ ಹಲವಾರು ಉಪಕಥೆಗಳಿವೆ. ಒಂದೊಂದು ಕಥೆನೂ ಒಂದು 10-20 ನಿಮಿಷದಲ್ಲಿ ಓದಿ ಮುಗಿಸ್ಬಿಡ್ಬೋದು. ಅಷ್ಟು ಈಸಿಯಾಗಿದೆ, ಸಿಂಪಲ್ ಆಗಿದೆ. ನಾವು ಮುಂಚೆ ಹೇಳಿದಾಗೆ ಈ ಕಥೆಗಳಲ್ಲಿ ತಂತ್ರ, ಮಂತ್ರ, ಯಕ್ಷ, ಯಕ್ಷಿಣಿ ಇಂಥವ್ರನ್ನೆಲ್ಲ ನೀವು ನೋಡ್ಬೋದು. ಕೇರಳ ಪರಶುರಾಮನ ನಾಡಾದ್ರಿಂದ ಅವ್ರ ಬಗ್ಗೆನೂ ಕೂಡ ಹಲವಾರು ಕಥೆಗಳು ಈ ಪುಸ್ತಕದಲ್ಲಿದೆ. ಕೆಲವು ನಂಬಿಕೆಗಳು, ದೇವರುಗಳು, ದೇವಸ್ಥಾನಗಳು ಹೇಗೆ ಉಟ್ಕೊಂಡು ಇದ್ರ ಹಿಸ್ಟ್ರಿ ಏನು ಅನ್ನೋ ಮಿಸ್ಟ್ರಿನ ಈ ಪುಸ್ತಕ ಅನ್ರಾವೆಲ್ ಮಾಡ್ತಾ ಹೋಗುತ್ತೆ. ಈ ಪುಸ್ತಕನ ಓದ್ತಾ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಕೇರಳದ ಆಚಾರ ವಿಚಾರಗಳ ಬಗ್ಗೆ ಕೂಡ ನಮಗೆ ಗೊತ್ತಾಯಿತು. ಈ ಪುಸ್ತಕ ಬರೀ ಸಣ್ಣ ಮಕ್ಕಳಲ್ಲದೆ ದೊಡ್ಡವರು ಕೂಡ ಓದಬಹುದಾದಂಥ ಪುಸ್ತಕ. ನೀವು ಈ ಪುಸ್ತಕನ ಓದಿ ಕೇರಳದ ನಿಗೂಢ ಮಾಂತ್ರಿಕರ ಬಗ್ಗೆ ತಿಳ್ಕೊತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಕತೆ ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಕಥೆಯ ಶೀರ್ಷಿಕೆ ಕುಟ್ಟಣ್ಣ ಶೇರಿ ಮೂಸ. ಒಂದಾನೊಂದು ಕಾಲದ ಕತೆ. ಕುಟ್ಟಣ್ಣ ಶೇರಿ ಮೂಸನ್ಮಾರರ ಕುಟುಂಬದಲ್ಲಿ 2 ಅಣ್ಣ ತಮ್ಮಂದಿರಿದ್ದರು. 2 ಪ್ರಖ್ಯಾತ ವೈದ್ಯರು. ಆದರೆ ಅದೃಷ್ಟ ಅಣ್ಣನನ್ನು ತಿರಸ್ಕರಿಸಿತ್ತು, ತಮ್ಮನ ಕೈ ಹಿಡಿದಿತ್ತು. ಜನರು ತಮ್ಮನನ್ನು ಹುಡುಕಿಕೊಂಡು ಬರುತ್ತಿದ್ದರು. ಒಮ್ಮೆ ಅರಮನೆಯಿಂದ ತಮ್ಮನಿಗೆ ಕರೆ ಬಂತು. ರಾಜನಿಗೆ ಅನಾರೋಗ್ಯವಾಗಿತ್ತು. ಕರೆಯಲು ಬಂದವರಿಗೆ ಅಣ್ಣ ಎದುರಾದ. ವಿಷಯ ತಿಳಿದು, ನನ್ನ ತಮ್ಮ ಊರಿನಲ್ಲಿಲ್ಲ, ಮರಳಲು ಕೆಲವು ದಿನಗಳಾಗಬಹುದು. ರಾಜರ ಆರೋಗ್ಯದ ವಿಷಯವಾದುದರಿಂದ ತಡ ಮಾಡುವುದು ಸರಿಯಲ್ಲ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದ. ರಾಜಭಟ ಕೂಡಲೇ, ನನಗೆ ನಿಮ್ಮ ತಮ್ಮನನ್ನೇ ಕರೆತರುವಂತೆ ಹೇಳಲಾಗಿದೆ, ಆದುದರಿಂದ ನಾನು ಮತ್ತೆ ಬರುತ್ತೇನೆ ಎಂದು ಬಿಟ್ಟ. ಅಣ್ಣನಿಗೆ ತಲೆಯ ಮೇಲೆ ಹೊಡೆದ ಹಾಗಾಯಿತು. ದುಃಖದಿಂದ, ಭಗವಂತ, ಇದು ಎಂಥ ಶಿಕ್ಷೆ! ನಾನು ನನ್ನ ತಮ್ಮನು ಸಮಾನ ಪರಿಣಿತರು, ಆದರೂ ನನಗೆ ಇಂಥ ತಿರಸ್ಕಾರ ಯಾಕೆ?
ಅವನಿಗಿರುವ ದೈವಾನುಗ್ರಹ ನನಗೆ ಏಕೆ ಇಲ್ಲ? ನಾನು ಹೇಗಾದರೂ ಮಾಡಿ ದೈವಕೃಪೆ ಪಡೆಯಬೇಕು ಎಂದು ನಿರ್ಧರಿಸಿದ. ಅನಂತರ ಅವನು ನೆಲುವಾಯಿ ದೇವಸ್ಥಾನಕ್ಕೆ ಹೋಗಿ ಕಠಿಣ ವ್ರತ ಕೈಗೊಂಡ. 1 ವರ್ಷ ಔಷಧಿಗಳ ದೇವತೆಗಳಾದ ಧನ್ವಂತರಿಯನ್ನು ಪ್ರಾರ್ಥಿಸಿದ. ಇವನ ಪ್ರಾರ್ಥನೆ ತಪಸ್ಸಿಗೆ ಧನ್ವಂತರಿ ದೇವತೆಗಳು ಪ್ರಸನ್ನರಾದರೋ ಎಂಬಂತೆ 1 ವರ್ಷದ ಅನಂತರ ಇವನು ಮನೆಗೆ ಮರಳಿದಾಗ ಇವನ ಖ್ಯಾತಿ ದೂರದವರೆಗೆ ಹರಡಿತ್ತು. ಇವನಿಗೆ ಸಾಕ್ಷಾತ್ ಔಷಧಿಗಳ ದೇವತೆಗಳಾದ ಧನ್ವಂತರಿಗಳ ಅನುಗ್ರಹವಾಗಿದೆ ಎಂಬ ಮಾತಿನಿಂದ ದೂರದವರೆಗೂ ಇವನನ್ನು ಹುಡುಕಿಕೊಂಡು ಬರಲು ಶುರು ಮಾಡಿದ್ದರು. ಹಿರಿಯಣ್ಣ ಮೂಸಾರಿಂದ ಗುಣವಾಗದ ಕಾಯಿಲೆಯೇ ಇಲ್ಲ ಎಂಬ ಮಾತು ಜನಜನಿತವಾಯಿತು. ಇಷ್ಟಾಗುವಾಗ ತಮ್ಮ ಮೂಸ 1 ವರ್ಷದಿಂದ ಸಾಮುದಿರಿಗೆ ಚಿಕಿತ್ಸೆ ನಡೆಸುತ್ತಿದ್ದ. ಅವನ ಚಿಕಿತ್ಸೆಯಿಂದ ರಾಜನಿಗೆ ತಾತ್ಕಾಲಿಕ ಪರಿಹಾರ ಸಿಕ್ಕುತ್ತಿತ್ತೇ ಹೊರತು ಹೆಚ್ಚಿನ ಗುಣ ಏನೂ ಆಗಿರಲಿಲ್ಲ. ರಾಜನಿಗೆ ಅಣ್ಣ ಮೂಸನ ಖ್ಯಾತಿ ತಿಳಿದು ಅವನಿಗೆ ಹೇಳು ಕಳುಹಿಸಿದ. 1 ವಾರದ ಚಿಕಿತ್ಸೆಯಲ್ಲಿ ಅವನ ರೋಗ ಸಂಪೂರ್ಣ ಗುಣವಾಯಿತು. ಸಂತೋಷದಿಂದ ರಾಜ ಅಣ್ಣ ಮೂಸನಿಗೆ ಕೈ ತುಂಬ ಹಣ, ಬಹುಮಾನ, ಗೌರವ ನೀಡಿದ. ಅಣ್ಣ ಮೂಸಗೆ ಈ ಖ್ಯಾತಿ ಸಂದದ್ದು ನೆಲುವಾಯಿ ದೇವಸ್ಥಾನದಲ್ಲಿ ಅನುಷ್ಠಾನ ಮಾಡಿ ದೇವರನ್ನು ಒಲಿಸಿಕೊಂಡದ್ದರಿಂದ ಎಂದು ತಿಳಿದ ಬಳಿಕ. ಅಂದಿನಿಂದ ಕುಟ್ಟಣ್ಣಶೇರಿಯ ಮೂಸನ್ಮಾರರ ಕುಟುಂಬದಲ್ಲಿ ಪ್ರತಿಯೊಬ್ಬ ವೈದ್ಯನೂ ನೆಲುವಾಯಿ ದೇವಸ್ಥಾನದಲ್ಲಿ 1 ವರ್ಷ ಪೂಜೆ, ಜಪ ತಪ ನಡೆಸಬೇಕು ಎಂಬ ಕಟ್ಟಳೆ ಜಾರಿಗೆ ಬಂತು. ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.